ಏ ಬಸ್ಯ ಯಾರಿವ ಯಾರನ್ನ ಕರ್ಕೊಂಬಂದಿ ಇವತ್ತು ಮನೆಗೆ? ಅಜ್ಜಿ, ಇವ ನಮ್ಮ ದೋಸ್ತ. ಇವನ ಹೆಸರ ದೀಪಕ್. ಹಾಯ್ ಅಜ್ಜಿ, ಏನಾದರೂ ಬೇಕಿದ್ರೆ ಹೇಳಿ, ನಮ್ಮ ಮನೆ ಇಲ್ಲೇ ಹತ್ರನೇ. ಅಯ್ಯೋ ಕಂದ, ನಾನು ಎಷ್ಟು ಕಾಳಜಿ ಮಾಡ್ತೀಯ. ದೀಪಕ್ ಮಗು, ನೀನು ಎಷ್ಟು ಸಣ್ಣ ಆಗಿದ್ದೀಯಾ ನೋಡು. ಅಜ್ಜಿ, ನಾನು 6 ಪ್ಯಾಕ್ಗೋಸ್ಕರ ಡಯಟಲ್ಲಿದ್ದೀನಿ. ಮಗು ದೀಪಕ್, ಅದೆಲ್ಲ ನಮಗೆ ಯಾಕಪ್ಪ 6 ಪ್ಯಾಕ್ ಎಲ್ಲ? ಚೆನ್ನಾಗಿ ತಿನ್ಬೇಕು. ನೀನು ಏಡಿ ಲಾಲಿಪಾಪ್ ತಿಂದಿದೀಯಾ? ಅಯ್ಯೋ, ಅದೆಂಗಿರುತ್ತೆ? ತಿಂದಿಲ್ಲ ಅಜ್ಜಿ ನಾನು. ಏಡಿ ಬೇರೆ ತಿಂದಿದ್ದೀನಿ, ಲಾಲಿಪಾಪ್ ಬೇರೆ ತಿಂದಿದ್ದೀನಿ. ಇದು ಏಡಿ ಲಾಲಿಪಾಪ್ ಒಂದ್ಸಲನೂ ತಿಂದಿಲ್ಲ. ಇವತ್ತು ಸಂಜೆ ಮನೆಗೆ ಬಾ ಮಗು, ಮಾಡಿಕೊಡ್ತೀನಿ. ಬಜಾ ಸಂಜೆ ಕರ್ಕೊಂಡ್ ಬಾ. ಇನ್ನೊಮ್ಮೆ ನಿಮ್ಮ ಮನೆಗೆ ಬಂದ ನಿಮ್ಮ ಅಜ್ಜಿ ಕೈಯ ಸಿಕ್ಕರ ಪಕ್ಕ ಮೆಂಟಲ್ ಹಾಕನ್ನ. ನಮ್ಮ ಅಜ್ಜಿ ಬಾಳ್ಕಾಟ ತಲೆ ತಿಂತಾಳೆ. ಆಯ್ಕದು ಕಂಡ್ರ ದೂರ ಆಯ್ಸಿ ಹೋಗ. ಇವತ್ತ ಗೊತ್ತಾತ್ಲ ದೋಸ್ತ, ಬೆವರ ಬಿತ್ತ. ನಿಂದು ಲ್ಯಾಂಡ್ ಬಗ್ಗೆ ಕೇಳಂದಿದ್ಲೆ, ಅದನ್ನು ಕೇಳ್ತೀನಿ ತಡಿ. ಹಲೋ ಕಾರ್ತಿಕಣ್ಣ, ನಾನು ಬಸ್ಯ. ಹಾಂ ಹೇಳಪ್ಪ ಬಸ್ಯ, ಭಾಳ ದಿನ ಆದ್ಮೇಲೆ ಕಾಲ್ ಮಾಡಿ. ಅಣ್ಣ, ಮೊನ್ನೆ ಹೇಳಿದ್ನಲ್ಲ ಅದೇ ಲ್ಯಾಂಡ್ ಬಗ್ಗೆ. ಅದೇ ನಿಮ್ಮೂರು ಜಮಖಂಡಿ ಹತ್ರ ಐತಲ್ಲಣ್ಣ, ಅದೇ. ಹಾಂ ಗೊತ್ತಾಯ್ತು. ಅದು ಚೆನ್ನಾಗೇ ರೇಟ್ ಹೋಗುತ್ತೆ, ಮಾತಾಡೋಣ ಈಗ, ಹೇಳು. ಹಾಂ ಅಣ್ಣ, ಅದೇ ಲ್ಯಾಂಡ್, ಭೂಮಿ ಬಗ್ಗೆ, ಭೂಮಿ ಮಾರೋದು. ಅಯ್ಯೋ, ಏನು ಹೇಳ್ತಾ ಇದೀಯಾ? ಇವನು ಎತ್ತಿ ಬಿಟ್ಟು ಭೂಮಿ ಒಳಗೆ ಹಾಕೋದು ಅಂತೀಯಾ? ಏನು ಯಾರನ್ನ ಎತ್ತೋದು? ಅಯ್ಯೋ ಅಣ್ಣ, ಹಂಗಲ್ಲ. ಅವನು ನನ್ನ ಫ್ರೆಂಡು ಸ್ವಲ್ಪ ಡ್ರಿಂಕ್ಸ್ ಮಾಡಿದ್ದಾನೆ. ನಿಮ್ಮನ್ನ ಎತ್ತಿಬಿಟ್ಟು ಕಾರ್ ಒಳಗಡೆ ಕೂರಿಸ್ತಾನಂತೆ. ಯಾರಲ್ಲ ಅವನು ನನ್ನ ಎತ್ತವನು? ಅವನ ಹೆಸರೇನು? ಅಣ್ಣ, ನನ್ನ ಫ್ರೆಂಡ್ ಹೆಸರು ದೀಪಕ್. ನಿಮ್ಮನ್ನ ಆಯಿತು, ಒಳ್ಳೆ ರೇಟಿಗೆ ಮಾಡಿಕೊಡ್ತೀನಿ ಬಿಡು. ಅಣ್ಣ, ಒಳ್ಳೆ ರೇಟಿಗೆ ಮಾಡಿಕೊಡೋಣ. ನನ್ನ ಫ್ರೆಂಡು ಪಾರಿನಿಂದ ಬಂದಾನೆ. ಅವನದು ಪಿಜ್ಜಾ ಖಾಲಿ ಆಗಿಬಿಡುತ್ತೆ. ಬಸ್ಯ, ಅದು ಪಿಜ್ಜಾ ಅಲ್ಲ, ವೀಸಾ. ಹಾಂ, ಕಾರ್ ತಿಕ್ಕ ಅಣ್ಣ, ಅದು ವೀಸಾ ಖಾಲಿ ಆಕೈತಿ. ಬಸ್ಯ, ಅದು ಕಾರ್ತಿಕ ಅಲ್ಲ, ಕಾರ್ತಿಕ್. ಹಾಂ ಆಯಿತು, ಇದನ್ನು ಮಾಡಿಸಿಕೊಟ್ರೆ ನಿಮ್ಮ ಫ್ರೆಂಡ್ ಕಡೆಯಿಂದ 10% ಕಮಿಷನ್ ಕೊಡಿಸ್ಬೇಕು. ಅಯ್ಯೋ ಅಣ್ಣ, ಕಮಿಷನರಿಗೆ ಹೇಳ್ತೀರಾ? ಬೇಡ ಅಣ್ಣ, ಇನ್ಮೇಲೆ ಕಾರ್ತಿಕ್ ಅಂತ ಸರಿಯಾಗಿ ಹೇಳ್ತೀನಣ್ಣ. ಅಯ್ಯೋಲೇ, ನೀವು ಮೊದಲು ಡ್ರಿಂಕ್ಸ್ ಮಾಡಿದಾಗ ನನಗೆ ಕಾಲ್ ಮಾಡಬೇಡಿ. ಅಣ್ಣ, ಕಾಲು ಯಾಕೆ ಮುರಿತೀರಾ? ಇರೋದೇ 2 ಕಾಲು. ಅಯ್ಯೋ ಬಸ್ಯ, ನಿಮ್ಮ ಫ್ರೆಂಡ್ ದೀಪಕ್ಗೆ ಹೇಳು, ನಾನೇ ಮಾಡಿಸ್ಕೊಡ್ತೀನಿ. ಈಗ ಫೋನ್ ಇಡು. ಬಸ್ಯ, ಏನು ಕಮಿಷನರಿಗೆ ಹೇಳಿ ಕಾಲು ಮುರಿಸ್ತಾನಂತ? ಹೌದು ಮರ, ನಾವೊಳ್ಳೆ ಫೋನ್ ಮಾಡಿದ್ನಲ್ಲೋ ಇವಂಗ. ದೋಸ್ತ, ನಂದು ಪಿಜ್ಜಾ ಖಾಲಿ ಆಗೋಟಿಗೆ ನಾ ಪಾರಿನಿಗೆ ಹೋಗ್ಬೇಕು.